ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಪ್ರಚಾರ ಬಿರುಸಿನಿಂದ ಸಾಗ್ತಾ ಇದೆ. ಕೊನೆಗೂ ದಾವಣಗೆರೆ ಅಖಾಡಕ್ಕೆ ಜಮೀರ್ ಎಂಟ್ರಿ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾವೇರಿದೆ ಕಾಂಗ್ರೆಸ್ನ ಪ್ರಚಾರ. ಕೊನೆಗೂ ದಾವಣಗೆರೆ ಅಖಾಡಕ್ಕೆ ಜಮೀರ್ ಅವರ ಎಂಟ್ರಿ ಆಗಿದೆ. ದಾವಣಗೆರೆಗೆ ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್. ಅದ್ಧೂರಿ ಸ್ವಾಗತ ಸಿಕ್ಕಿದೆ ಜಮೀರ್ ಅವರಿಗೆ. ಕಾರ್ಯಕರ್ತರು ಬಹಳ ಅದ್ಧೂರಿಯಾಗಿ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡೋದಕ್ಕೆ ಜಮೀರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಮನೆಗೆ ಆಗಮಿಸಿದ್ದಾರೆ ಸಚಿವ ಜಮೀರ್ ಅವರು ಬರ್ತಾ ಇದ್ದಂತೆ ಕಾರ್ಯಕರ್ತರಿಂದ ಜೈಕಾರದ ಘೋಷಣೆಗಳು ಮೊಳಗಿದೆ. ಜಮೀರ್ ಅಂತ ಜೈಕಾರ ಹಾಕಿದ್ದಾರೆ. ಮುಸ್ಲಿಂ ಮತಗಳ ಓಲೈಕೆಗಾಗಿ ಜಮೀರ್ ಅವರು ಬಂದಿರೋದು. ಜಮೀರ್ ಅವರು ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಹೊಸ ಹುರುಪು, ಹೊಸ ಸಂಚಲನ ಕ್ರಿಯೇಟ್ ಆಗಿದೆ. ಅವ್ರು ಬರಬೇಕು ಅಂತೇಳಿ. ಯಾಕಂತಂದ್ರೆ ಅದರಲ್ಲೂ ಹೇಳಿ ಕೇಳಿ ಮುಸ್ಲಿಂ ಸಮುದಾಯ ಏನು ಟಿಕೆಟ್ ವಿಚಾರಕ್ಕೆ ಮುನಿಸಿಕೊಂಡಿತ್ತು. ಹೀಗಾಗಿ ಮುಸ್ಲಿಂ ಸಮುದಾಯದ ಮತಗಳನ್ನ ಸೆಳಿಬೇಕಾದಂತ ಅನಿವಾರ್ಯತೆ ಇಲ್ಲಿ ಕಾಂಗ್ರೆಸ್ಗೂ ಕೂಡ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ದಾವಣಗೆರೆಯಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಜಮೀರ್ ಅವರು ಬರಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ನೇರವಾಗಿ ಕೇರಳದಿಂದ ಅವರು ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ಈಗ ದಾವಣಗೆರೆಗೆ ಬಂದಿರೋದು. ದಾವಣಗೆರೆ ದಕ್ಷಿಣದಲ್ಲಿ ಸದ್ಯ ಕಾಂಗ್ರೆಸ್ನ ಪ್ರಚಾರ ಬಿರುಸಿನಿಂದ ಸಾಗ್ತಾ ಇದೆ. ಅವ್ರ ನಿವಾಸದ ಬಳಿ ನೋಡಿ ಕಾರ್ಯಕರ್ತರು ಹೇಗೆ ಅವ್ರಿಗೆ ಜೈಕಾರ ಆಗ್ತಾ ಇದ್ದಾರೆ ಅಂತೇಳಿ. ಅವ್ರು ಬರ್ತಾ ಇದ್ದಂತೆ ಅವರಿಗೆ ಅದ್ದೂರಿ ವೆಲ್ಕಮ್ ಕೂಡ ಸಿಕ್ಕಿದೆ. ಈಗ ಮುಸ್ಲಿಂ ಮತಗಳನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕಾಗಿ ಜಮೀರ್ ಅವರ ಎಂಟ್ರಿ ಆಗಿದೆ. ನೋಡಿ, ಇಷ್ಟು ದಿವಸದಿಂದ ಈಗ ಆಲ್ರೆಡಿ ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳೆಲ್ಲ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡಂತೆ. ಯಾಕೆ ಅಂತ ಅಂದ್ರೆ ಹೇಳಿ ಕೇಳಿ ಆಡಳಿತ ಪಕ್ಷವಾಗಿರುವಂತ ಕಾಂಗ್ರೆಸ್ಗೆ ಈ ಎರಡೂ ಬೈ ಎಲೆಕ್ಷನ್ ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಆಮೇಲೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗೊಂದಲ ಏನಿದೆ ಅದು ಮುಸ್ಲಿಂ ಸಮುದಾಯದಲ್ಲಿ ಹೇಳಿ ಕೇಳಿ ದಾವಣಗೆರೆ ಭಾಗದಲ್ಲಿ ಮುಸ್ಲಿಂ ಮತಗಳೇ ಪ್ರಾಬಲ್ಯ. ಅವರೇ ಒಂದು ರೀತಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲೂ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆಮೇಲೆ ಅದರಲ್ಲಿ ಇನ್ಫ್ಯಾಕ್ಟ್ ಜಮೀರ್ ಅವರು ಕೂಡ ಪಟ್ಟು ಹಿಡಿದಿದ್ರು, ಇಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಒಂದು ಅವಕಾಶ ಕೊಡಬೇಕು, ಟಿಕೆಟ್ ಬೇಕು ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಮಾಡಿದ್ರು. ಅದಾದ ನಂತರದಲ್ಲಿ ಬಂಡಾಯದ ಬಾವುಟ ಹಾರಿಸಿದ ಮೇಲೆ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಆ ಬಂಡಾಯದ ಬಿಸಿ ಬಹುಶಃ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ. ಬಟ್ ಇಲ್ಲ, ಸಿಎಂ DCM ಅವರು ಸೇರ್ಕೊಂಡು ಹೆಂಗೋ ಆ ಬಂಡಾಯವನ್ನ ಶಮನ ಮಾಡಿದ್ರು. ಅದಾದ ನಂತರದಲ್ಲಿ ಜಮೀರ್ ಅವರು ಬರಬೇಕು ಇಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಅನ್ನುವಂಥ ಮಾತುಗಳು ಕೂಡ ಸ್ವತಃ ಕಾರ್ಯಕರ್ತರ ಬಾಯಿಂದ ಬರ್ತಾ ಇತ್ತು. ಅದರಲ್ಲೂ ಹೇಳಿ ಕೇಳಿ ಮುಸ್ಲಿಂ ಮತಗಳು ಪ್ರಾಬಲ್ಯ ಇರುವಂತ ಕಾರಣಕ್ಕಾಗಿ ಆ ಮತಗಳನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇರೋದು.
ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದಿನದಿಂದ ದಿನಕ್ಕೆ ಬೈ ಎಲೆಕ್ಷನ್ ಅಖಾಡಗಳು ರಂಗೇರ್ತಾ ಇದೆ, ತಾವು ಪಡ್ಕೊಳ್ತಾ ಇದೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸ್ವತಃ ಜಮೀರ್ ಅವರ ಎಂಟ್ರಿ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದ ಬಳಿ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು. ಎಲ್ಲರೂ ಕೂಡ ಅವ್ರು ಬರ್ತಾ ಇದ್ದಂತೆ ಅವರನ್ನ ಬಹಳ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಒಂದು ಹೊಸ ರೀತಿಯಾದಂಥ ಹುರುಪನ್ನ, ಜೊತೆಗೆ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತಾಯಗತಾಯ ಎಲ್ಲಾ ಪ್ರಯತ್ನಗಳನ್ನು ಕೂಡ ಸದ್ಯ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದು. ಈ ತರದ ಸ್ಟ್ರಾಟಜಿ, ಈ ತರದ ಗೇಮ್ ಪ್ಲಾನ್ಗಳು, ಜೊತೆಗೆ ಈ ಏನ್ ಪ್ರತಿತಂತ್ರಗಳನ್ನೆಲ್ಲ ಹೆಣಿತಾ ಇದಾರಲ್ಲ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಇನ್ನೇನು ವೆರಿ ಸೂನ್ ಗೊತ್ತಾಗುತ್ತೆ. ಯಾಕಂತಂದ್ರೆ ಇನ್ನೇನು ವೋಟಿಂಗ್ ಆರಂಭ ಆಗೋದಕ್ಕೆ, ಅಂದ್ರೆ ಮತದಾನದ ಪ್ರಕ್ರಿಯೆ ಆಗೋದಕ್ಕೆ ಕೇವಲ 4 ದಿವಸ ಅಷ್ಟೇ ಬಾಕಿ ಇದೆ. ಸೊ ಅಲ್ಲಿಗೆ 9ನೇ ತಾರೀಕು ವೋಟಿಂಗ್ ಆದ ನಂತರದಲ್ಲಿ ಮತದಾರ ಪ್ರಭು ಯಾರ ಪರವಾಗಿದ್ದಾನೆ, ಆಮೇಲೆ ಈ ಲೆಕ್ಕಾಚಾರಗಳೇನು ಕಾಂಗ್ರೆಸ್ನ ವರಿಷ್ಠರು ಹಾಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಪದೇ ಪದೇ ಚುನಾವಣೆ ಆದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾ ಇದ್ದಿದ್ದು. ಬಟ್ ಈ ಬಾರಿ ಅದು ಯಾವ ಥರ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಮುಸ್ಲಿಂ ವೋಟ್ಗಳು ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಜಮೀರ್ ಅವರ ಎಂಟ್ರಿಯಿಂದ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತಷ್ಟು ಕಾವು ಪಡ್ಕೊಳ್ತಾ ಇದೆ. ಅಲ್ಲಿಗೆ ಅಬ್ಬರದ ಪ್ರಚಾರವನ್ನ ಮಾಡೋದಕ್ಕೆ, ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಸಚಿವ ಜಮೀರ್ ಅವರ ಎಂಟ್ರಿ ಆಗಿದೆ.